ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬಸವಣ್ಣನವರು ಯಾರಿಗೆ ತಾನೇ ಗೊತ್ತಿಲ್ಲ, 12ನೇ ಶತಮಾನದಲ್ಲಿ ಬಾಳಿ ಬೆಳಗಿದಂಥ ಅಣ್ಣನವರು. ಜಾತಿ ಮತದ ಸಂಕೋಲೆಯನ್ನು ಅಳಿಸಿದವರು, ಜಗತ್ತಿಗೆಲ್ಲ ಜ್ಞಾನದ ಬೆಳಕನ್ನು ನೀಡಿದವರು. ಬನ್ನಿ, ಅಣ್ಣನವರ ವಚನಗಳನ್ನು ನೋಡೋಣ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆವ ಚಿಂತೆ. ಭಾವಾರ್ಥ: ಚಂದ್ರನ ಬೆಳದಿಂಗಳದ ಪ್ರಕಾಶವು ಯಾವಾಗ ಬರುವುದೋ ಎಂಬ ಚಿಂತೆಯು ಚಕೋರ ಪಕ್ಷಿಗಳಿಗಿರುತ್ತದೆ. ಸೂರ್ಯೋದಯವು ಯಾವಾಗ ಆಗುವುದೋ ಎಂಬ ಚಿಂತೆಯು ಕಮಲದ ಹೂವಿಗಿರುತ್ತದೆ. ಭ್ರಮರಕ್ಕೆ ಪುಷ್ಪದ ಮಕರಂದ ಕುಡಿಯುವ ಚಿಂತೆಯು ಇರುತ್ತದೆ. ಆದರೆ ನನಗೆ ನಮ್ಮ ಕೂಡಲ ಸಂಗಮ ದೇವನ ನಾಮಸ್ಮರಣೆ ಮಾಡುವ ಚಿಂತೆಯಿರುತ್ತದೆ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ಮೂರ್ತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲಾನು ತುಂಬಿ. ಭಾವಾರ್ಥ: ಮಾತಿನಲ್ಲಿ ನಿಮ್ಮ ನಾಮವೆಂಬ ಅಮೃತವನ್ನು ತುಂಬಿ, ಕಣ್ಣಿನಲ್ಲಿ ನಿಮ್ಮ ಮೂರ್ತಿಯನ್ನು ತುಂಬಿ, ಮನಸ್ಸಿನಲ್ಲಿ ನಿಮ್ಮ ಸ್ಮರಣೆಯನ್ನು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರ್ತನೆಯನ್ನು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ದಿವ್ಯ ಚರಣ ಕಮಲದಲ್ಲಿ ನಾನೊಂದು ಭ್ರಮರವಾಗಿರುವೆನು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ಭಾವಾರ್ಥ: ಈ ಪ್ರಪಂಚದಲ್ಲಿ ನನಗಿಂತ ಸಣ್ಣವರಿಲ್ಲ, ಶಿವಭಕ್ತರಿಗಿಂತ ದೊಡ್ಡವರಿಲ್ಲ. ಕೂಡಲ ಸಂಗಮ ದೇವ, ಇದಕ್ಕೆ ನಿಮ್ಮ ಪಾದ ಸಾಕ್ಷಿಯಲ್ಲದೆ ನನ್ನ ಮನಸ್ಸು ಸಾಕ್ಷಿಯಾಗಿದೆ. ನನಗೆ ಇದೇ ಶ್ರೇಷ್ಠತಮವಾದುದು. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವ ಹಮ್ಮಿನಲ್ಲಿ ಬೆಂದೆನಯ್ಯ. ಲಿಂಗವೆಂದರಿಯೆ, ಜಂಗವೆಂದರಿಯೆ, ಪ್ರಸಾದವೆಂದರಿಯೆ, ಆನು ಬೆಂದೆನಯ್ಯ. ಕೂಡಲ ಸಂಗಮ ದೇವ ಆನು ಮಾಡುವುದೆಲ್ಲ ಉಪಚಾರವಯ್ಯ. ಭಾವಾರ್ಥ: 8 ಪ್ರಕಾರದ ಪೂಜೆ, 16 ಬಗೆಯ ಉಪಚಾರವನ್ನು ಮಾಡುವ ಅಹಂಕಾರದಲ್ಲಿ ಬೆಂದು ಹೋದೆನು. ಲಿಂಗವೆಂಬುದನ್ನು ತಿಳಿಯಲಾರೆನು, ಜಂಗಮವೆಂದರೆ ತಿಳಿಯಲಾರೆನು, ಪ್ರಸಾದವೆಂದರೇನೆಂಬುದ ಅರಿಯಲಾರೆನು. ಕೂಡಲ ಸಂಗಮ ದೇವ ನಾನು ಮಾಡುವುದೆಲ್ಲ ಕೇವಲ ಪ್ರಧಾನವಲ್ಲದ ಉಪಚಾರ ಮಾತ್ರ. ಸುಮ್ಮನೆ ನಾನು ಸಂಕಟಪಟ್ಟೆನು. ಮನದೈವ ಕುಲದೈವ ಎನಗೆ ನಿಮ್ಮವರಯ್ಯ. ತನು ಮೀಸಲು, ಮನ ಮೀಸಲು, ನಯನ ಮೀಸಲು ಎನ್ನ ಕೂಡಲ ಸಂಗಮ ದೇವ ಶರಣರಿಗೆ. ಭಾವಾರ್ಥ: ನನಗೆ ಮನವೆಂಬುದು ದೇವರು, ಕುಲವೆಂಬುದು ದೇವರು. ಕೂಡಲ ಸಂಗಮ ದೇವ ಶರಣರಿಗೆ ನನ್ನ ಶರೀರವು ಮುಡಿಪು, ನನ್ನ ಮನಸ್ಸೆಂಬುದು ಮುಡಿಪು, ನನ್ನ ಕಣ್ಣು ಎಂಬುದು ಮುಡಿಪು, ಎಲ್ಲವೂ ಶರಣರಿಗೆ ಮುಡಿಪು. ಜಲ ತಪ್ಪಿದ ಮತ್ಸ್ಯ ಬದುಕುವುದೇ ಸೋಜಿಗ, ಗಣ ತಿಂತಿಣಿಯೊಳಗಿರಿಸೆನ್ನನು ಲಿಂಗದೇವ. ಶಿವ ಶಿವ ಕೂಡಲ ಸಂಗಮ ದೇವ ಸೆರಗೊಡ್ಡಿ ಬೇಡುವೆನು. ಭಾವಾರ್ಥ: ನೀರನ್ನು ಬಿಟ್ಟು ಹೊರಗೆ ಬಂದ ಮೀನು ಜೀವಿಸಿಕೊಂಡಿರುವುದು ಆಶ್ಚರ್ಯಕರ ಸಂಗತಿಯು. ಯಾಕೆಂದರೆ ನೀರನ್ನು ಬಿಟ್ಟು ಅಧಿಕ ಪ್ರಾಣವಾಯು ಇರುವ ಹೊರಗಿನ ಹವೆಯಲ್ಲಿ ಮೀನು ಬದುಕುವುದಿಲ್ಲ. ಇದರಂತೆ ಲಿಂಗದೇವ ನಿಜವಾದ ಶರಣರ ಸಮೂಹದಲ್ಲಿ ನನ್ನನ್ನು ಇರಿಸು. ಶಿವ ಶಿವ ಕೂಡಲ ಸಂಗಮ ದೇವ ದೈನ್ಯದಿಂದ ಸೆರಗೊಡ್ಡಿ ಬೇಡಿಕೊಳ್ಳುವೆ. ನಂಬರು ನೆಚ್ಚರು ಬರಿದೆ ಕರೆವರು, ನಂಬಲರಿಯರಿ ಲೋಕದ ಮನುಜರು. ನಂಬಿ ಕರೆದೊಡೆ ಓ ಎನ್ನನೆ ಶಿವನು, ನಂಬದೆ ನೆಚ್ಚದೆ ಬರಿದೆ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ. ಭಾವಾರ್ಥ: ಈ ಲೋಕದ ಜನರು ವಿಶ್ವಾಸವಿಡಲಾರರು, ನೆಚ್ಚಲಾರರು, ವ್ಯರ್ಥವಾಗಿ ಕರೆಯುವರು. ಈ ಪ್ರಪಂಚದ ಮಾನವರು ನಂಬಿ ಕರೆದರೆ ಆ ಶಿವನು ಓ ಎನ್ನಲಾರನೆ.
ವಿಶ್ವಾಸವಿಡದೆ ಮೆಚ್ಚದೆ ವ್ಯರ್ಥವಾಗಿ ಕರೆಯುವವರ ನೆತ್ತಿಯನ್ನು ತುಳಿದು ಕೂಗು ಎಂದು ನಮ್ಮ ಕೂಡಲ ಸಂಗಮ ದೇವನು ನುಡಿವನು. ಉದಯದ ಮಾಗಿಯ ಬಿಸಿಲು ಅಂಗಕ್ಕೆ ಹಿತವಾಯಿತು, ಮಧ್ಯಾಹ್ನದ ಬಿಸಿಲು ಅಂಗಕ್ಕೆ ಕಠಿಣವಾಯಿತು. ಮೊದಲಲ್ಲಿ ಲಿಂಗ ಭಕ್ತಿ ಹಿತವಾಯಿತು, ಕಡೆಯಲ್ಲಿ ಜಂಗಮ ಭಕ್ತಿ ಕಠಿಣವಾಯಿತು. ಇದು ಕಾರಣ ಕೂಡಲ ಸಂಗಮ ದೇವರನವರ ಬಲ್ಲನಾಗಿ ವಲ್ಲನಯ್ಯ. ಭಾವಾರ್ಥ: ಶಿಶಿರ ಋತುವಿನ ಚಳಿಗಾಲದಲ್ಲಿಯ ಪ್ರಾತಃಕಾಲದ ಬಿಸಿಲು ಶರೀರಕ್ಕೆ ಹಿತಕರವಾಗಿತ್ತು. ಅದೇ ಮಧ್ಯಾಹ್ನದ ಬಿಸಿಲು ಶರೀರಕ್ಕೆ ಹೆಚ್ಚು ತೀಕ್ಷ್ಣವಾಗುತ್ತದೆ. ಮೊಟ್ಟ ಮೊದಲು ಲಿಂಗ ಭಕ್ತಿಯು ಹಿತಕರವಾಗಿತ್ತು, ಕೊನೆಗೆ ಜಂಗಮ ಭಕ್ತಿ, ಜಂಗಮ ಸೇವಾರೂಪದ ಭಕ್ತಿ ಕಠಿಣವಾಗಿತ್ತು. ಆದುದರಿಂದ ಕೂಡಲ ಸಂಗಮ ದೇವರು ಅವರನ್ನು ಬಲ್ಲವನಾಗಿರುವುದರಿಂದ ಅಂಥವರ ಕೃತ್ರಿಮ ಭಕ್ತಿಗೆ ಮೆಚ್ಚಲಾರನು. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಾವಾರ್ಥ: ಶಿವನ ನಾದಪ್ರಿಯನೆನ್ನುವರು, ಆದರೆ ಶಿವನು ಕೇವಲ ನಾದಪ್ರಿಯನಲ್ಲ. ಶಿವನು ವೇದಪ್ರಿಯನೆನ್ನುವರು, ಆದರೆ ಶಿವನು ವೇದಪ್ರಿಯನಲ್ಲ. ಸುಮಧುರವಾದ ಸಂಗೀತ ಶಾಸ್ತ್ರದ ಪ್ರಕಾರ ಗಾಯನ ರೂಪದ ನಾದವನ್ನು ಮಾಡಿದ ರಾವಣನಿಗೆ ಅರ್ಧದಷ್ಟು ಆಯುಷ್ಯ ಕಡಿಮೆಯಾಯಿತು. ವೇದಾಭ್ಯಾಸ ಮಾಡಿ ಪಾರಂಗತನಾದ ಬ್ರಹ್ಮನ ತಲೆಯು ಕತ್ತರಿಸಲ್ಪಟ್ಟಿತು. ಆದುದರಿಂದ ನಮ್ಮ ಕೂಡಲ ಸಂಗಮ ದೇವನು ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯನು. ವೇದಶಾಸ್ತ್ರಗಳಿಗಿಂತ ಭಕ್ತಿಯಿಂದ ವರ್ತಿಸುವುದೇ ಶ್ರೇಷ್ಠವೆಂಬ ತಾತ್ಪರ್ಯವಡಕವಾಗಿದೆ.